ಅದೃಷ್ಟ ಎಲ್ಲ ನಮ್ಮ ಮನೇಲಿ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ತಾನೆ. ಹ್ಞೂ ಗಗನ, ನನಗೇನೋ ನಮ್ಮ ಮನೇಲಿ ಯಾವ ರೀತಿ ಇದ್ನೋ ಅದೇ ರೀತಿ ಫೀಲ್ ಆಗುತ್ತೆ. ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಮಾವ ಆಗಲಿ ಗುಂಡ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ನನಗೇನಿಲ್ಲ. ಚೆನ್ನಾಗಿ ಅಡ್ಜಸ್ಟ್ ಆಗೈತಪ್ಪ, ಯಾವುದೂ ಇದಿಲ್ಲ ಬಿಡು, ಚೆನ್ನಾಗೇ ಅಡ್ಜಸ್ಟ್ ಆಗಿದೆ. ಯಾವ ತೊಂದರೆನೂ ಇಲ್ಲ. ಯಾವಾಗಲೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅದೃಷ್ಟ. ಇವಾಗ ಏನಾದ್ರೂ ಒಂದು ಬಂತು ಅಂತ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಆಡ್ಕೊಂತಾರೆ ಜನ. ಇವಾಗಲೇ ನಮ್ಮಿಬ್ಬರ ಬಗ್ಗೆ ಎಷ್ಟೋ ಜನ ಅಯ್ಯೋ ತಡಿ ನೋಡ್ಬಂತೆ, ನಾದಿನಿ ಅದಕ್ಕೆ ಅಂದಮೇಲೆ ಅದಕ್ಕೆ ನಾದಿನಿ ಅಂದಮೇಲೆ ಬಂದೇ ಬರ್ತವೆ ನೋಡ್ಬಂತೆ, ಒಂದಲ್ಲ ಒಂದಿನ ಇವರು ಜಗಳ ಮಾಡ್ಕೊಂತಾರೆ ಹಿಂಗೆ ಹಿಂಗೆ ಅಂತೇಳಿ ಆ ಕಡೆ ಜಯಮ್ಮ ಮಾತಾಡ್ತಿದ್ಲು. ನಾವು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯಾವಾಗಲೂ ಚೆನ್ನಾಗಿರ್ಬೇಕು. ಯಾರಿಗೇನು ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು. ನಾವಾಯಿತು ನಮ್ಮ ಕೆಲಸ ಆಯಿತು ನೋಡ್ಕೊಂಡು ಚೆನ್ನಾಗಿರ್ಬೇಕು. ಇವಾಗ ನನ್ನ ಮುಂದೆ ಬಂದು ಮಾತಾಡೋ ಯೋಗ್ಯತೆ ಇಲ್ಲ ದೀಪನ್ಗೆ. ಹೆಂಗೆ ದೊಡ್ಡದಾಗಿ ಇದು ಮಾಡ್ತಾಳೆ ಗೊತ್ತಾ ಅವಳು. ಅಯ್ಯೋ ಈಗ ಬಂದರೆ ಅಯ್ಯೋ ಹೆಂಗೆ ಇದು ಮಾಡ್ತಾಳೆ. ನೋಡಿಗೆ ಜಂಬ ಕಡಿಮೆ ಆಗಿಲ್ಲ ಕಣೆ. ಗಗನಕ್ಕ ಇನ್ನೂ ಜಂಬ ಕಡಿಮೆ ಆಗಿಲ್ಲ ಅಂತ ಎಷ್ಟು ಹೇಳ್ತೀಯ. ಅಯ್ಯೋ ಅಷ್ಟಿಷ್ಟು ಜಂಬ ಇಲ್ಲ ಅವಳಿಗೆ. ಅದೇನೇ ಇವಾಗ ಅವ್ರ ದೊಡ್ಡಮ್ಮನ ಅವಳು ಎಲ್ಲರೂ ಜಗಳ ಮಾಡ್ಕೊಂಡವ್ರೆ. ಜಗಳ ಮಾಡ್ಕೊಂಡಿರೋದು ನಮ್ಮ ಮಾವನಿಗೆ ಖುಷಿನೋ ಖುಷಿ. ಹಂಗೇನೆ ನಮ್ಮ ಮಾವನ್ನ ಸೇರ್ತಾನೆ ಇರಲಿಲ್ಲ ನಿಮ್ಮ ಚಿಕ್ಕಮ್ಮ. ಇವಾಗ ನೋಡು ಜಗಳ ಆಡ್ಬಿಟ್ರಲ್ಲ ಅಂತೇಳಿ ಮಾವನಿಗೆ ತುಂಬ ಖುಷಿಯಾಗೈತಿ. ಮತ್ತು ಸುಮ್ಮನಿರೋ ಅವ್ರಿಗೆಲ್ಲನ ಹಂಗೆ ಆಗಬೇಕು, ಸರಿಯಾಗಿ ಆಗಬೇಕು. ಒಟ್ಟಿನಲ್ಲಿ ನಾವು ಚೆನ್ನಾಗಿರ್ಬೇಕು ಅಂಥವ್ರ ಎದುರಿಗೆಲ್ಲನ. ಇವಾಗ ನಮಗೂ ಅದೇನೇ ನಾನು ಬರೋದು ನೋಡಿ ಅದನ್ನೇ ಮಾತಾಡ್ತಾಯಿದ್ರು. ನಾನು ನೀನು ಬಂದ್ವಲ್ಲ ಆವಾಗ ಆ ಅಮ್ಮ ಮಾತಾಡಿದ್ಲು. ಕೇಳಿಸ್ಕೊಂಡಲ್ಲ ಹೆಂಗೆ ಮಾತಾಡಿದ್ಲು ಅಂತೇಳಿ. ಅದಕ್ಕೇ ಅವಳು ಮಾಡಿರೋದಕ್ಕೆ ಸರಿಯಾಗಿ ನಾವು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಛಲವಾಗಿ ತೊಗೊಂಡು ಇತ್ಕೊಂಡು ಹೋಗ್ಬೇಕು. ಹೌದು, ನಾನು ಇದೇ ರೀತಿ ಯೋಚನೆ ಮಾಡಿದೆ. ನಾವಿಬ್ಬರು ಬರೋದು ನೋಡಿ ಅಯ್ಯಮ್ಮ ಹೆಂಗಂದ್ಲ ಹೇಳು. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಹಿಂಗಂದಿದ್ದಾಳಲ್ಲ ಅವಳು, ನಾವು ಯಾವಾಗಲೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕಷ್ಟೇ. ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಹೆಂಗನ ಮಾಡ್ಕೊಂಬ್ಲೇಳು ಅವ್ರ ಪಾಡಿಗವರು. ನಾವೇನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಷ್ಟೇ. ಚೆನ್ನಾಗಿರ್ಬೇಕು ನಾವು, ಅವ್ರು ಏನಾನ ಅನ್ಕೊಂಬ್ಲೇಳು. ಏನು ಗಗನಕ್ಕ ಏನೋ ಮಾತಾಡ್ತಾ ಇದ್ದೀರಾ? ನಾವು ಬರೋದು ನೋಡಿ ಯಾಕರೆ ಜಯಮ್ಮ. ಅಯ್ಯೋ ಅದಕ್ಕೆ ನಾದ್ನೇನ ಮೇಲೆ ಒಂದಲ್ಲ ಒಂದಿನ ಬಂದೇ ಬರುತ್ತೆ ನೋಡಿ. ಜಗಳ ಮಾಡ್ಕೊಂತಾರೆ ನನ್ನ ಕಣ್ಣು ಮುಂದೆನೇ. ಇವರೆಲ್ಲ ಜಗಳ ಮಾಡ್ಕೊಂತಾರೆ. ನಾನು ನನ್ನ ತಂಗಿ ಹೆಂಗೆ ಜಗಳ ಮಾಡ್ಕೊಂಡಿರೋದು ನೋಡಿ ನೀವರೆಲ್ಲ ನಿಂತ್ಕೊಂಡು ನೋಡಿ ನಗಾಡ್ತಿದ್ರು. ಹಂಗೆ ನಿಮಗೂ ಒಂದಲ್ಲ ಒಂದಿನ ಬರುತ್ತೆ. ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ಲು. ಅದಕ್ಕೆ ಅವಳು ಅಂದಿರೋದು ಹೆಂಗೂ ವಾಸನೆ ಆಯಿತು ನಮಗೆ. ಅವಳು ಅಂದಿರೋದಕ್ಕೆ ನಾವಿನ್ನೂ ಚೆನ್ನಾಗೇ ಇರಬೇಕು ಅಂತ ಹೇಳಿ ನಾನು ಗಗನ ಇಬ್ಬರು ಡಿಸೈಡ್ ಮಾಡಿದ್ವಿ ಗುಂಡ. ಈ ರೀತಿ ಯೋಚನೆ ಮಾಡಿದ್ವಿ ಅಲ್ಲ. ನಾವಿಬ್ಬರು ಬರೋದು ನೋಡಿ ಆ ರೀತಿ ಮಾತಾಡ್ತಾಳೆ ಅಮ್ಮ. ಅದಕ್ಕೆ ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಮನಸ್ಸಲ್ಲಿ ಇಟ್ಕೊಂಡು ಚೆನ್ನಾಗಿರೋದು ನೋಡಬೇಕು ಅಂತೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಗಗನ ಅಕ್ಕನಿಗೆ ನಾವೆಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಂಗೆ. ಎಲ್ಲ ಒಂದು ಬರುತ್ತೆ ಹೋಗುತ್ತೆ, ಮನೆ ಅಂದಮೇಲೆ ಯಾವುದಾದ್ರೂ ಒಂದು ಅಡ್ಜಸ್ಟ್ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡೋ ಅದೃಷ್ಟ, ನಮ್ಮ ಕೈ ಮಾತ್ರ ಎಂಥವಳು ಅಂದರೆ ದೇವತೆ ಇದ್ದಂಗೆ. ನೀನು ಕರಿದೇ ಇರಲಿ, ನೀನು ಏನು ಮಾತಾಡಿಸ್ದೇ ಇರಲಿ, ಅವಳು ನೀನು ಊಟಕ್ಕೆ ಇಡದೇ ಇರಲಿ, ಭಾಳ ಒಳ್ಳೆ ಮನಸ್ಸು ನಮ್ಮ ಅಕ್ಕಂದು. ಊಟಕ್ಕೆ ಇಟ್ಟಿಲ್ಲ ಅಂದ್ರೆ ಊಟಕ್ಕೆ ಇಟ್ಟವ್ರೆ, ಕರೆದಿದ್ರು, ನಮ್ಮ ಅದಕ್ಕೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಏನೋ ಒಂದು ಒಳ್ಳೆ ಮನಸ್ಸಿಂದ ಮಾತಾಡಿಸ್ತಾಳೆ ನಮ್ಮ ಅಕ್ಕ. ಅಂಥವೆಲ್ಲ ಮನಸ್ಸಿನಾಗ ಇಕ್ಕಿಮಕ್ಕೆ ಹೋಗಲ್ಲ. ಕರೆದಿಲ್ಲ ಅಂತ ಅಂದ್ರೂ ಕರೆದಿದ್ದಾರೆ ಅಂತ ಹೇಳೋ ಅಂಥ ಗುಣ ಸ್ವಭಾವ. ಊಟ ಮಾಡಿಲ್ಲ ಅಂದ್ರೂ ಊಟ ಮಾಡಿದ್ದೀನಿ ಅಂತ ಹೇಳೋ ಅಂಥ ಸ್ವಭಾವ ನಮ್ಮ ಅಕ್ಕಂದು. ಆ ರೀತಿ ನಾನು ಯಾವತ್ತೂ ನಮ್ಮ ಅಕ್ಕ ಯಾವತ್ತೂ ತವ್ರ ಮನೇಲಿ ಜಗಳ ಆಡೋದಿಲ್ಲ ಹೇಳು. ಅವಳಿಗೇನು ನಾನೇನೇನು ಅವಳಿಗೂ ನಾನೇನು ಅನ್ನಲ್ಲ, ನಾವು ಅವಳಿಗೇನು ಅನ್ನೋದು ಬೇಡ, ಏನಿಲ್ಲ. ಯಾತ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಪ್ಪ, ಹಿಂಗೇನೆ ಏನೋ ಮಾತಾಡ್ತಿದ್ವಿ. ಇನ್ಯಾರೋ ಏನೋ ಅಂದರು ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಅಂದಿರೋದೆಲ್ಲ ತಲೆ ಕೆಡಿಸ್ಕೊಬೇಡ ಬಿಡಮ್ಮ. ಅಂದಿರೋದೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ? ಅಂದಿರೋದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಯಾರು ಏನಾನ ಅನ್ಕೊಂಬ್ಲೇಳು. ಇವಾಗ ನೀನು ಚೆನ್ನಾಗೆ ಇದಾಗೋದು ನೋಡು. ಅಷ್ಟೇ. ಯಾರು ಅಂದಿರೋದು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಅಷ್ಟೇ. ಅಂದಿರೋದೆಲ್ಲ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮಾವ. ಅದನ್ನೆಲ್ಲ ಏನೋ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾ ಇದ್ದೀನಿ. ಜಗಳ ಆಡ್ತಾರೆ ಅಂತ ಹೇಳಿರು. ಅದಕ್ಕೆ ಬರುತ್ತೆ ತಡಿ ಹೊಲ ಮನೆದು ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ಲ ಅಮ್ಮ. ಅದಕ್ಕೆ ನಾವು ಸುಮ್ಮನಾದ್ವಿ, ಏನು ಮಾತಾಡೋಕ್ಕೆ ಹೋಗಲಿಲ್ಲ. ನಾನು ಅಲ್ಗೂ ಒಂದು ಮಾತು ಅಂದೇ ಬಿಟ್ಟೆ, ನೀನೇನು ಹೇಳೋದು, ನಾವು ಯಾವಾಗಲೂ ಹಿಂಗೆ ಇರ್ತೀವಿ, ನೀನು ನೋಡ್ಬಂತೆ ನೀನು ಸಾಯೋವರೆಗೂ ಅಂತ ಹೇಳ್ದೆ. ನಾವು ಸಾಯೋವರೆಗೂ ಹಿಂಗಿರ್ತೀವಿ, ನೀನು ಸಾಯತಕ್ಕ ನೋಡ್ಕೊಂಡೆ ಸಾಯಮಂತೆ ಅಂತ ಹೇಳಿದ್ವಿ ಅಮ್ಮಂಗೆ. ಈಗ
ಪಾಪ ನಾನು ಈಗಲೇ ಹೇಳ್ಬಿಡ್ತೀನಿ, ನೀವು ಗುದ್ದಾಡೋದು ಬೇಡ, ಕಿತ್ತಾಡೋದು ಬೇಡ. ಗಾಗ ನಮಗೂ ಮನೆಯಾಗೇನು ಭಾಗ ಕೊಡಬೇಡ್ರಿ, ಹೊಲ್ದಾಗೆ ಈಟ ಓಟ ನೀವು ಭಾಗ ಕೊಡಲೇಬೇಕು. ಅಷ್ಟೇ. ಬೇಡ ಸುಮ್ಮನಿರಪ್ಪ, ಯಾವ ಭಾಗ ಬೇಡ, ಏನು ಬೇಡ, ನನಗೆ ಏನು ಬೇಡ, ಸುಮ್ಮನಿರು. ಇವ್ರು ಚೆನ್ನಾಗಿರ್ಲಿಲ್ಲ, ನನಗೇನು ಬೇಡ, ಸುಮ್ಮನಿರು. ಅಲ್ಲ ತಗೊಂಬ್ಲೇಳು ಮಾವ, ನಮ್ಗೇನು ಅದರಲ್ಲೇನು ಅಭ್ಯಂತರ ಇಲ್ಲ. ತಗೊಂಬ್ಲೇಳು ಗಗ, ನನಗೂ ಸ್ವಲ್ಪ ಭಾಗ ಬರಲೇಳು. ನಾವೇನು ನಮಗೆ ಬೇಕು ಅಂತ ಹೇಳ್ತಿಲ್ಲ, ತಗೊಂಬ್ಲಿ ಮಾವ, ಸಂತೋಷ. ಸಂತೋಷವಾಗಿ ಕೊಡ್ತೀವಿ. ತಮ್ಮ ಆಗಿರೋರು ಇವತ್ತು ಅಷ್ಟು ಚೆನ್ನಾಗಿ ನಿಮ್ಮನ್ನೆಲ್ಲ ನೋಡ್ಕೊಂಡು ಈ ಮನೇನೆ ಎಲ್ಲ ಬೆಳೆಸ್ಕೊಂಡು ಹೋಗಿರೋದೇನೆ ಗಗನ ಅಂದಮೇಲೆ ತಗೊಂಬ್ಲಿ ಮಾವ, ತಗೊಂಬ್ಲೇಳು. ಎಲ್ಲದ್ರಾಗೂ ಸಮಭಾಗ ಮಾಡಿರಿ. ಇವಾಗ ಮನೆ ಏನಿದೆಯಾ, ಮನೆ ಹೊಲ ಎಲ್ಲದ್ರಾಗೂ ಬೇಕಾದ್ರೆ ಸಮಭಾಗ ಮಾಡಿರಿ. ಅಲ್ಲ ಮನೆ ಏನು ಬೇಡ ಬಿಡಮ್ಮ, ಮನೆ ಏನು ಬೇಡ, ಹೊಲ್ದಾಗ ಮಾತ್ರ ನಾನು ಒಂದು 2 ಎಕರೆ ಕೊಡೋಣ ಅಂತಿದ್ದೆ ಕಣಮ್ಮ. ಅಮ್ಮಣ್ಣ ಹೆಸರಿಗೆ 2 ಎಕರೆ ಮಾಡ್ಸೋಣ ಅಂತ ನಾನು ಬೋಲ್ ಕಷ್ಟ ಬಿದ್ದೈತಿ. ಅದಕ್ಕೆ ಒಂದು 2 ಎಕರೆ ಮಾಡ್ಸೋದು. ಉಳಿದಿರೋದೆಲ್ಲ ಗುಂಡಪ್ಪನ ಹೆಸ್ರಿಗೆ ಮಾಡಿಸ್ತೀನಿ ಅಷ್ಟೇ. 12 ಎಕರೆ ಹೊಲ ಐತಿ, ಅದ್ರಾಗ 2 ಎಕರೆ ಗಾಗ ನಮಗೆ ಕೊಡೋಣ ಅಂತ. ಬೇಡ ಸುಮ್ಮನಿರಪ್ಪ, ನಿಮ್ಮನ್ನೆಲ್ಲ ನೋಡ್ಕೊಂಡು ಇರೋ ದೇವ್ರು. ಏನು ಬೇಡ, ಸುಮ್ಮನಿರು. ನನಗೆ ಯಾವ ಭಾಗನೂ ಬೇಡ, ಏನೇ ಬೇಡ, ನನ್ನ ತಮ್ಮ ಚೆನ್ನಾಗಿದ್ರೆ ಸಾಕು. ನನ್ನ ತಮ್ಮ ಚೆನ್ನಾಗಿರಬೇಕು. ಇಲ್ಲಿ ಬೇಡ ಸಣ್ಣಕ್ಕಪ್ಪ, ನನಗೆ ಭಾಗನೇ ಬೇಡ. ನನಗೆ ತವ್ರ ಮನೆಯಿಂದ ನಾನು ಏನು ಭಾಗ ಕೇಳೋದಿಲ್ಲ. ನಾನು ಬಯಸೋದೇನೋ ನಮ್ಮ ತವ್ರ ಮನೆಗೆ ಬಂದ ತಕ್ಷಣ ಏನೋ ಒಂದಿಷ್ಟು ಅರಿಶಿನ ಕುಂಕುಮ ಹೂವು ಬಳೆ ಏನೋ ನನ್ನ ತಮ್ಮನಾಗ ಅನ್ನಿಸ್ಕೊಂಡಿರೋದಕ್ಕೆ ಎಲ್ಲರಿಗೂ ಸೀರೆ ತರ್ತಾರೆ ಅಂತೇಳಿ ನನ್ನ ತಮ್ಮ ಒಂದು ಪ್ರೀತಿಯಿಂದ ಏನೋ ಒಂದು ಸೀರೆ ತರೋದು ಅಷ್ಟೇ. ಅಷ್ಟು ಬಯಸ್ತೀನಿ. ನಾನಿನ್ನೇನು ಅವನ ಹತ್ರ ಯಾವ ದುಡ್ಡು ಒಡವೆ ಏನು ಬಯಸೋದು ಇಲ್ಲ. ನನಗೇನು ಹೊಲ ಮನೆ ಯಾರು ಬೇಡಪ್ಪ, ಅವ್ನು ಚೆನ್ನಾಗಿರ್ಲಿ, ಇರೋನೊಬ್ಬ ಬಿಡಪ್ಪ. ಬೇಡ, ನನಗೇನು ಬೇಡ ಕಣಪ್ಪ. ಇಲ್ಲ ನಾನು ಅಲ್ಲ ಯಾವತ್ತಿನ ಹಂಗೆ ಡಿಸೈಡ್ ಮಾಡೀನಿ, 2 ಎಕರೆ ಕೊಡ್ಬೇಕು ಅಂತ ಅನ್ಕೊಂಡಿನಿ. ಕೊಡ್ಬೇಕಷ್ಟೇ. 2 ಎಕರೆ ಕೊಡ್ತೀನಿ. ತಗ 2 ಎಕರೆ ಮಾವನೇ ಇಷ್ಟಪಟ್ಟು ಕೊಡ್ತಾ ಇದ್ದಾರೆ ಅಂದಮೇಲೆ ತಗೋ. ಬಿಡಿ, ಇವಾಗ ಸದ್ಯಕ್ಕೆ ಯಾಕೆ ಮಾತಾಡೋದು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟಾದ್ಮೇಲೆ ಬೇಕಾದ್ರೆ ಎಲ್ಲ ಮಾಡಿಸಿದ್ರಾಯ್ತು. ಇಲ್ಲ ಬಿಡ, ಮತ್ತು ನಮ್ಮ ಗುಂಡಪ್ಪನೂ ಒಳ್ಳೆನೇನೆ. ಇನ್ನು ನಾನು ದಿಮ್ಕಿದ್ದಂಗೆ ಎಲ್ಲ ಮಾಡಿಸ್ಬಿಡ್ತೀನಿ. ಹೊಲ ಮನೆ ಎಲ್ಲನ ಅವನ ಹೆಸ್ರು ಮಾಡಿಸ್ಬಿಡ್ತೀನಿ. ಯಾಕೆ ಸುಮ್ಮನೆ ಅಂತ ನನ್ನ ನನ್ನ ಮಗ ನೋಡ್ಕೊಂತಾನೆ ಎಂಬುದು ನನಗೆ ನಂಬಿಕೆ ಐತಿ. ಅವರು ಭಾಗ ಕೇಳ್ತಾರೆ ಏನೋ ಕಣಪ್ಪ, ಅದ್ರಾಗೆ ಅವ್ರಿಗೂ ಇವಾಗ ನನಗೇನಾದ್ರೂ ಭಾಗ ಕೊಟ್ಟರೆ ಅವ್ರಿಗೂ ಭಾಗ ಕೊಡಬೇಕಾಗುತ್ತೆ. ನನಗೂ ಭಾಗ ಕೊಡಬೇಕು ಅಂತೇಳಿ ಕೇಳ್ತಾರತ್ತ. ಅವ್ರಿಗೂ ಒಂದು 2 ಎಕರೆ ಕೊಟ್ಬಿಡತ್ತ. ಏನು ಮಾಡೋಕ್ಕಾಗುತ್ತೆ, ಭಾಗ ಕೊಡಲೇಬೇಕಲ್ಲ. ಅದೇ ಹಂಗೆ ಅನ್ಕೊಂಡಿನಿ. ಇವಾಗ ಅಲ್ಲೇದೊಂದು 2 ಎಕರೆ ಐತಲ್ಲ, ಇಲ್ಲೇ 12 ಎಕರೆ ಐತೆ. 10 ಎಕರೆ ಗುಂಡಪ್ಪಂಗೆ ಮಾಡ್ತೀನಿ, 2 ಎಕರೆ ನಿನಗೆ ಮಾಡಿಸ್ತೀನಿ. ಅಲ್ಲಿ 2 ಎಕರೆ ಐತಲ್ಲ ಈಗ ಇಲ್ಲಿ ಮ್ಯಾಲೆ, ಆಗ ಅಲ್ಲಿ 2 ಎಕರೆದ ಅವ್ರಿಗೆ ಮಾಡ್ಸೋಣ ಅಂತ. ಅಲ್ಲೇನೇ ಆಯ್ತು, ಬೋರ್ಗಿರಿ ಏನಿಲ್ಲ, ಅಲ್ಲೇದು ಮಾಡಿಸ್ತೀನಿ. ಅಷ್ಟೇ. ಸದ್ಯಕ್ಕೆ ಅವಾಗೇನೆ ಆತು ಹೇಳಲ್ಲ. ಇವಾಗ ಇಲ್ಲೇದು ಏನೈತೆ ಅದು ನಿಮಗೆ ಮಾಡಿಸ್ತೀವಿ. ಏನೋ ಬಂದು ಕೇಳಿರೆ ಅಲ್ಲೇದು ಕೊಡ್ತೀವಿ ಅಂತ ಹೇಳಿ 7 ದಿನ ಮಾಡೋಕ್ಕಾಗುತ್ತೆ, ಕೊಡಲೇಬೇಕಾಗುತ್ತೆ. ನಾವು ಕೊಡೋದತ್ತ. 2 ಎಕರೆ ಕೊಡೋದು ಸುಮ್ಮನತ್ತ. ಓಟ್ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದತ್ತು. ಓಟ್ ಯಾರತ್ತ ಅಲ್ಲಪ್ಪ, ಇವಾಗ ಅವ್ರ ಸೈನೆಲ್ಲ ಬೇಕಾಗುತ್ತೆ. ಸುಮ್ಮನಿರು ಒಂದು ಸ್ವಲ್ಪ ದಿನ, ಇನ್ನೊಂದು 2 ದಿವಸ ಸುಮ್ಮನಿರಿ. ಯಾವೊಂದೇನು ಮಾಡ್ಸೋದು ಬೇಡ. ಇನ್ನೊಂದು 2 ದಿವಸ ಬಿಟ್ಟು ಬೇಕಾದ್ರೆ ಮಾಡಿಸ್ಮಂತೆ. ನನ್ನ ಹೆಸ್ರಿಗೆ ಆಗಲಿ, ಇನ್ನೊಂದು 2 ದಿವಸ ಬಿಟ್ಟು ಮಾಡಿಸ್ಮಂತೆ. ಇನ್ನೊಂದು 2 ದಿನ ಸುಧಾರಿಸು. ಸರಿ ಆಯ್ತು ಹೇಳಿ ನೋಡೋಣ. ನಮ್ಮಪ್ಪ ಏನನ್ನು ಕೇಳಲಿಲ್ಲ ಅಂದ್ರೂ ಹೊಲ ಮನೆಗೆ ಭಾಗ ಕೊಡ್ತೀನಿ ಅಂತಂತು. ಅದಕ್ಕೆ ಬೇಡ ಕಣಪ್ಪ, ಮನೆಯೆಲ್ಲ ನನ್ನ ತಮ್ಮಂಗೆ ಇರಲಿ, ಹೊಲನೂ ಬೇಡ ಅಂದೆ. ಇಲ್ಲ ಕಣಮ್ಮ 2 ಎಕರೆ ಕೊಡ್ತೀನಿ ಅಂತೇಳಿ ಹೇಳ್ತಾ ಐತೆ. ಅದಕ್ಕೆ ನನಗೇನೋ ನಮ್ಮಪ್ಪ ನೋಡು ಹೆಂಗೆ ಹೇಳ್ತಾ ಐತೆ ಅಂತೇಳಿ ಭಾಳ ಖುಷಿ ಆಗ್ತೈತೆ. ಅದಕ್ಕೆ ನಾವು ಯಾವಾಗಲೂ ಅದಕ್ಕೆ ನಾನು ಇಬ್ಬರು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತೇಳಿ ಮಾತಾಡ್ತಾ ಇದ್ದೀವಿ. ನೋಡ್ತಾ ಇರಿ, ನಿನ್ನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.